ನಮಸ್ಕಾರ ರೈತ ಬಾಂಧವರೇ, ರೈತ ಭಗಿನಿಯರೇ ಹಾಗೂ ಎಲ್ಲ ನನ್ನ ಆತ್ಮೀಯ ವೀಕ್ಷಕರೇ. ನಾವು ಇವತ್ತಿನ ದಿನ ಔಷಧೀಯ ಗುಣಗಳ ಉಳ್ಳಂತಹ ಕಳೆಗಳ ಕುರಿತಾಗಿ ಮಾತಾಡ್ತಾ ಇದ್ವಿ. 50 ಕಳೆಗಳ ಕುರಿತಾಗಿ ನಾವು ಇವತ್ತಿನ ದಿನ ಮಾತಾಡ್ತಾ 9ನೇ ಬೆಳೆಗೆ ಬಂದಿದ್ದೇವೆ. 9ನೇ ಬೆಳೆ ಬಂದುಬಿಟ್ಟು ಸೇಜ್ ಅಂತಕ್ಕಂಥದ್ದು ಯಾವ ರೀತಿ ಕಾಣ್ತದೆ ನೋಡ್ಕೊಳ್ಳಿ. ಪಾಟಲ್ಲಿ ಹಾಕಿದರೆ ಈ ರೀತಿ ಕಾಣ್ತದೆ. ಕಳೆಯಾಗಿ ತುಂಬ ಜಮೀನುಗಳಲ್ಲಿ ಬರ್ತಾ ಇರ್ತದೆ. ಆದರೆ ನಮಗೆ ಗೊತ್ತಿರಲ್ಲ ಯಾವ ರೀತಿ ಕಾಣ್ತದೆ ಅಂಥೇಳಿ. ಮೇಲಿನ ಎಲೆಗಳು ಈ ಥರ ಪರ್ಪಲಿಶ್ ಕಲರ್ ಇರುತ್ತೆ. ಕೆಳಗಿನ ಎಲೆಗಳು ಗ್ರೀನಿಶ್ ಆಗಿ ತುಂಬ ಚೆನ್ನಾಗಿರ್ತದೆ. ನಾವು ಪೇರು ಎಲೆಗಳನ್ನು ನೋಡಿರ್ತೀವಲ್ಲ, ಅದಕ್ಕಿಂತ ಚಿಕ್ಕದಾಗಿರ್ತದೆ. ಸೇಮ್ ಸೈಜು ಶೇಪು ಇರ್ತದೆ. ಇದನ್ನು ಸ್ವಲ್ಪ ಕೈಯಲ್ಲಿ ಹಿಡಿದ್ಬಿಟ್ಟು ಹೀಗೆ ಅದುಮಿ ವಾಸನೆಯನ್ನು ತಗೊಂಡ್ರೆ ಸುಗಂಧಭರಿತವಾಗಿರುತ್ತೆ. ಆದ್ದರಿಂದ ಇದನ್ನು ಕಂಡುಹಿಡಿಯೋದು ಯಾವ ರೀತಿ ಅಂತ ನೋಡ್ಕೊಳ್ಳೋದಾಗತ್ತೆ. ಇದನ್ನು ಕಂಡು ಹಿಡಿದಾದ್ಮೇಲೆ ಇದನ್ನು ನಮ್ಮ ಪಾಟ್ಗಳಲ್ಲಿ ನಾವು ಇವತ್ತಿನ ದಿನನಿತ್ಯ ಜೀವನದಲ್ಲಿ ಯಾವಾಗೂ ಹೋಗಿ ಹೊಲಗಳಿಂದಲೇ ತರಬೇಕು ಅಂತಿಲ್ಲ. ಆ ಕಳೆಗಳನ್ನು ನಮ್ಮ ಪಾಟ್ಗಳಲ್ಲಿ ಕೂಡ ಹಾಕ್ಕೊಂಡು ನಮ್ಮ ಮನೆಗಳಲ್ಲಿ ಬೆಳೆಸ್ಕೊಳ್ಬೋದು. ಹಾಗಾದರೆ ಇದ್ರ ಕುರಿತಾಗಿ ಮಾತನಾಡೋದಾದರೆ ಏನು ವಿಶೇಷತೆ ಅಂಥೇಳಿ ಇವತ್ತಿನ ದಿನ ನಾನು ಇದನ್ನು ಸೆಲೆಕ್ಟ್ ಮಾಡಿದ್ದೇನೆ ಮಾತನಾಡಲಿಕ್ಕೆ ಅಂತ ಹೇಳಿದರೆ, ಮೊದಲನೇದಾಗಿ ಇದರದ್ದು ಬೊಟಾನಿಕಲ್ ನೇಮ್ ಬಂದು ಸಾಲ್ವಿಯಾ ಆಫಿಸಿನಾಲಿಸ್ ಅಂತಕ್ಕಂಥದ್ದು. ಸಾಲ್ವಿಯಾ ಆಫಿಸಿನಾಲಿಸ್ ಇದು ಒಂದು ಗಾರ್ಡನ್ ಸೇಜ್ ಅಂತ ಕೂಡ ಕರೀತಾರೆ. ಅಂದರೆ ಗಾರ್ಡನಲ್ಲಿ ಕೂಡ ಬೆಳೀತಾರೆ. ಮನೆಯಲ್ಲಿ ಇಂಡೋರ್ ಪ್ಲಾಂಟ್ ಆಗಿ ಬೆಳಿಬೋದು. ಇದನ್ನು 1-2 ಎಲೆಗಳನ್ನು ಕಷಾಯವಾಗಿಯೋ, ಟೀ ಆಗಿಯೋ ಅಥವಾ ನಾವು ಮಾಡ್ತಕ್ಕಂಥ ಸ್ವೀಟ್ಗಳಲ್ಲೋ ಅಥವಾ ಕರಿಗಳು, ಪಲ್ಯಗಳು ಎಲ್ಲ ಅದರಲ್ಲಿ ಸ್ವಲ್ಪ ಹಾಕಿದರೆ ತುಂಬ ಆಯಿಲ್ ಇರ್ತದೆ ಇದರಲ್ಲಿ. 1-2 ಎಲೆಗಳನ್ನು ಹಾಕೋದ್ರಿಂದ ತುಂಬ ಸುಗಂಧಭರಿತವಾದಂತಹ ಟೇಸ್ಟನ್ನು, ಫ್ಲೇವರನ್ನು ಕೊಡ್ತದೆ ಅಂತಕ್ಕಂಥದ್ದು. ಟ್ರೂ ಸೇಜ್ ಅಂತ ಕರೀತಾರೆ. ರಿಯಲ್ ಸೇಜ್, ಸಾವಿಯಾ, ಎಸ್ಟರ್ ಸೇಲ್ಬಾಯ್ ಅಂತ ಕೂಡ ಕರೀತಾರೆ. ಏನಿದು ಅಂತ ಹೇಳಿದರೆ, ಇದೊಂದು ಹುಡ್ಡಿ ಥರ ಬರುತ್ತೆ. ಅಂದರೆ ಇದ್ರ ಕಾಂಡ ಸ್ವಲ್ಪ ಕಟಿಕೆ ರೀತಿಯಲ್ಲಿ ಬರ್ತದೆ. ಇದೊಂದು ಹರ್ಬ್, ಅಂದರೆ ತುಂಬ ಎತ್ತರಕ್ಕೆ ಬೆಳೆಯಲ್ಲ, ತುಂಬ ಚಿಕ್ಕದಾಗಿ ಬೆಳೀತಕ್ಕಂಥದ್ದು. ಇದು ಮಿಂಟ್ ಫ್ಯಾಮ್ಲಿ. ಮಿಂಟ್ ಅಂತ ಹೇಳಿದರೆ ನಮ್ಮ ಪುದೀನ ಫ್ಯಾಮ್ಲಿಗೆ ಸೇರಿರ್ತಕ್ಕಂಥದ್ದು. ಪುದೀನನ ಎಲ್ಲರೂ ನೋಡಿರ್ತೀವಿ. ಪುದೀನ ಮತ್ತು ಇದು ಅಕ್ಕ ತಂಗಿ ಅಂತ ಹೇಳ್ಬೋದು. ಪುದೀನ ಯಾವ ರೀತಿ ತುಂಬ ಅದು ಒಂದು ಎಲೆ ಹಾಕಿತ್ತು ಅಂತ ಹೇಳಿದರೆ ಆ ಆಹಾರದ ಸುಗಂಧವೇ ಚೇಂಜ್ ಆಗಿಬಿಡ್ತದೆ ಅಲ್ವಾ? ಆದ್ದರಿಂದ ಅಷ್ಟೇ ಇದು ಕೂಡ ಕೆಪಾಸಿಟಿ ಉಳ್ಳಂಥದ್ದು. ಅದಕ್ಕಿಂತ ಇನ್ನೂ ಹೆಚ್ಚಿನ ಒಂದು ಔಷಧೀಯ ಗುಣಗಳನ್ನು ಹೊಂದಿದೆ ಅಂತಕ್ಕಂಥದ್ದು. ಇದನ್ನು ಸ್ಟ್ಯಾಪಲ್ ಇಂಗ್ರೀಡಿಯೆಂಟ್ ಆಗಿ ತುಂಬ ಕ್ಯೂಸಿನ್ಸ್ಗಳಲ್ಲಿ ಬಳಸ್ತಾರೆ. ಸ್ಟ್ಯಾಪಲ್ ಇಂಗ್ರೀಡಿಯೆಂಟ್ ಅಂದರೆ ಅದನ್ನೇ ಮುಖ್ಯವಾಗಿ ಬೇಕು ಅಂಥೇಳಿ ತುಂಬ ಬೆಳೆಗಳಲ್ಲಿ ಬಳಸ್ತಾರೆ. ಆಮೇಲೆ ಇದನ್ನು ದೇಶದಾದ್ಯಂತ, ಪ್ರಪಂಚದಾದ್ಯಂತ ಇದನ್ನು ಯೂಸ್ ಮಾಡ್ತಾರೆ ಅಂತಕ್ಕಂಥದ್ದು. ಹೆಲ್ದಿಯಸ್ಟ್ ಫುಡ್ಗಳಿಗೆ ಇದೆಲ್ಲ ಬೇಕು. ಕೇವಲ ಇದರದ್ದು ಮಾತ್ರ ನೀರನ್ನು ಕುದಿಸ್ಕೊಂಡು ಕುಡಿಯೋದು ತುಂಬ ಒಳ್ಳೆಯದು. ಇದು ಬೇರೆ ಆಹಾರಗಳಲ್ಲಿ ಕೂಡ ಜ್ಯೂಸ್ಗಳಲ್ಲಿ, ಬ್ಯಾವ್ರೇಜಸ್ಗಳಲ್ಲಿ, ಆಮೇಲೆ ಈವನ್ ಲಿಕ್ಕರ್ ಇಂಡಸ್ಟ್ರಿಯಲ್ಲಿ ಬಳಸ್ತಾರೆ, ಸ್ವೀಟ್ಗಳಲ್ಲಿ, ಚಾಕ್ಲೇಟ್ಸ್ಗಳಲ್ಲಿ ಬಳಸ್ತಾರೆ ಅಂತಕ್ಕಂಥದ್ದು ತುಂಬ ವಿಶೇಷ. ಇದರಲ್ಲಿ ಏನಿರ್ತದೆ ಅಂದರೆ ವೋಲ್ಟೈಲ್ ಆಯಿಲ್ ಇರ್ತದೆ. ಅಂದರೆ ಆರಿ ಹೋಗ್ತದೆ ಅದು. ಈಗ ಹೆಂಗೆ ಮಿಂಟಲ್ಲಿ ಆಯಿಲ್ ಇರ್ತದೆ, ತುಳಸಿಯಲ್ಲಿ ಆಯಿಲ್ ಇರ್ತದಲ್ಲ, ಅದೇ ರೀತಿ ಆಯಿಲ್ ಇರ್ತದೆ. ಅದು ಇದರದ್ದೇ ಆದಂಥ ವಿಶೇಷದ ಫ್ಲೇವರು ಮತ್ತು ಅರೋಮಾ ಹೊಂದಿರತಕ್ಕಂಥದ್ದು. ಫ್ಲಾವನಾಯ್ಡ್ಸ್ ಇರ್ತದೆ, ಫಿನೋಲಿನಿಕ್ ಆ್ಯಸಿಡ್ಸ್ ಇರ್ತದೆ. ಟೀಯಲ್ಲಿ ಇರ್ತದಲ್ಲ, ಅದೇ ರೀತಿ ಫಿನೋಲಿಕ್ ಆ್ಯಸಿಡ್ಸು ಅದು ತುಂಬ ಅಂದರೆ ಟೇಸ್ಟ್ ಒಂದೇ ತಗೊಂತು ಅಂತ ಹೇಳಿದರೆ ಇದನ್ನು ನಾವು ಕನ್ಸ್ಯೂಮ್ ಮಾಡೋದು ನಮಗೆ ತುಂಬ ಇಷ್ಟ ಆಗಿಬಿಡ್ತದೆ. ಇದು ಸ್ವೀಟ್ ಆಗಿರುತ್ತೆ, ಸಾವರಿ ಆಗಿರುತ್ತೆ. ಅಂದರೆ ಖಟ್ಟ ಮೀಠ, ಸಿಹಿ ಕಹಿ, ಸಿಹಿ ಹುಳಿ ಕಾಂಬಿನೇಷನಲ್ಲಿ ಬರುತ್ತೆ. ತುಂಬ ವಂಡರ್ಫುಲ್ ಆಗಿರುತ್ತೆ. ಹೆಲ್ತ್ಗೆ ತುಂಬ ಒಳ್ಳೆಯದು. ಯಾವುದೆಲ್ಲ ಬೆನಿಫಿಟ್ ಕೊಡುತ್ತೆ ಅಂತ ಹೇಳಿದ್ರೆ, ಡೈಹೀರಿಯಾ ಅಥವಾ ನಾವು ಲೂಸ್ ಮೋಷನ್ಸ್ ಆಗ್ತಾಯಿರ್ತದೆ, ನೀರಿನ ಅಭಾವ ಆಗ್ತಾಯಿರ್ತದೆ ದೇಹದಲ್ಲಿ, ಅಂಥವ್ರಿಗೆ ಇದು ತುಂಬ ಒಳ್ಳೆಯದು ಅಂತ ಹೇಳ್ಬೋದು. ಇದು ಬೋನ್ ಹೆಲ್ತ್ಗೆ ತುಂಬ ಒಳ್ಳೆಯದು. ಅಂದರೆ ಇದರಲ್ಲಿ ಕ್ಯಾಲ್ಸಿಯಂ, ಹೈಯೆಸ್ಟ್ ಕ್ಯಾಲ್ಸಿಯಂ ಆ್ಯಂಡ್ ಫಾಸ್ಫರಸ್ ಇರೋದ್ರಿಂದ ಇದರಿಂದ ಇದು ಮಾಡೋದ್ರಿಂದ ಹಲ್ಲಿನ ಆರೋಗ್ಯ ಮತ್ತು ನಮ್ಮ ಎಲುವಿನ ಆರೋಗ್ಯಗಳು ಇಂಪ್ರೂವ್ ಆಗ್ತದೆ, ಬೋನು. ಅದರಿಂದ ಎಲ್ಲ ಮಹಿಳೆಯರಿಗೆ ತುಂಬ ಒಳ್ಳೆಯದು ಅಂತ ಹೇಳ್ಬೋದು. ಡೈರಿಯಾ ಕಡಿಮೆ ಮಾಡೋದ್ರಿಂದ ಎಲ್ಲ ಮಕ್ಕಳಿಗೆ ಮತ್ತು ಏಜ್ ಆದವ್ರಿಗೆ ತುಂಬ ಒಳ್ಳೆಯದು. ಏಜನ್ನು ಸ್ಲೋ ಆಗಿ ಏಜ್ ಆಗೋ ರೀತಿಯಲ್ಲಿ ಮಾಡ್ತದೆ. LDL ಕೊಲೆಸ್ಟ್ರಾಲ್ ಅಂತ ಹೇಳಿರ್ತೀವಿ. ಯಾರೆಲ್ಲ ಮೆಡಿಕಲ್ ಫೀಲ್ಡಲ್ಲಿ ಇರ್ತಾರೋ ಅಥವಾ ರೋಗಗಳಿಂದ ಗ್ರಸ್ತರಾಗಿರ್ತಾರೋ ಅವ್ರಿಗೆ LDL ಕೊಲೆಸ್ಟ್ರಾಲ್ ಅಥವಾ ಕೊಬ್ಬು, ಕೆಟ್ಟ ಕೊಬ್ಬು ಅಂತ ಹೇಳ್ಬೋದು. ಇದನ್ನು ಕಡಿಮೆ ಮಾಡುತ್ತೆ. ಕಡಿಮೆ ಮಾಡೋದೇನು, ದೇಹದಿಂದ ಓಡಿಸಿಬಿಡುತ್ತೆ. ಅಲ್ಝಮರ್ ಡಿಸೀಸ್, ಅಲ್ಝಮರ್ ಬಗ್ಗೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ. ಅಲ್ಝಮರ್ ಅಂತಕ್ಕಂಥದ್ದು ನೆನಪಿನ ಶಕ್ತಿಯನ್ನು, ಈಗ ಯಾರೋ ವಯಸ್ಸಾದ ಹಿರಿಯರು ಇರ್ತಾರೆ, ಅವ್ರ ಮುಂದೆ ನಾವು ಹೋಗಿ ನಿಂತ್ಕೊಂತು ಅಂತ ಹೇಳಿದರೆ ನಮ್ಮ ಹೆಸರುಗಳನ್ನೇ ಅವರು ಗುರುತಿಸೋಲ್ಲ. ಅಂದರೆ ಮರು ರೋಗ ಬರುತ್ತೆ. ಅಂಥ ರೋಗಿಗಳು ಯಾರು ಇರ್ತಾರೆ ಅಥವಾ ಮನೆಯಲ್ಲಿ ಯಾರಿಗೋ ಒಬ್ರಿಗೆ ಇದೆ ಅಂತ ಹೇಳಿದರೆ ಎಲ್ಲ ಫ್ಯಾಮಿಲಿ ಮೆಂಬರ್ ಕನ್ಸ್ಯೂಮ್ ಮಾಡಿದ್ರೆ ಅವ್ರಿಗೆ ಕೂಡ ಫ್ಯೂಚರಲ್ಲಿ ಭವಿಷ್ಯದಲ್ಲಿ ಆ ರೋಗ ಬರೋದಿಲ್ಲ. ಅದರಿಂದ ಇದು ಒಳ್ಳೆಯದು ಅಂತ ಹೇಳ್ಬೋದು. ಮೆಮೊರಿ ಪವರ್ ಶಾರ್ಪ್ ಮಾಡುತ್ತೆ. ಹಾಗಾಗಿ ಮಕ್ಕಳಿಗೆ ಕಂಪಲ್ಸರಿಯಾಗಿ ಕೊಡಬೇಕು. ಆದರೆ ಅಲರ್ಜಿ ಟೆಸ್ಟ್
ಮಿಶ್ರಣ ಮಾಡಿಬಿಟ್ಟೇ ಕೊಡಬೇಕು. ತುಂಬ ಎಕ್ಸಸ್ ಯಾವುದನ್ನು ತಗೊಳ್ಬಾರ್ದು. ಅತಿಯಾದದ್ದು ಅಮೃತ ಕೂಡ ಕಹಿಯಾಗಿರುತ್ತೆ. ಅದರಿಂದ ಎಷ್ಟು ಕೊಡಬೇಕೋ ನೋಡಿಕೊಂಡು ನಿಯಮಿತವಾಗಿ ಬಳಸಬೇಕು. ಮೆಮೊರಿ ಪವರ್ ಶಾರ್ಪ್ ಆಯಿತಾ. ನಂತರ ಇನ್ಫ್ಲಮೇಷನ್ ಇವತ್ತಿನ ದಿನ ಎಲ್ಲರಿಗಿರ್ತಕ್ಕಂಥ ಸಮಸ್ಯೆ ಅಂದರೆ ಜೀವನ ಶೈಲಿ ಸಮಸ್ಯೆ ಜೊತೆಗೆ ಊತಗಳು ಬರ್ತಾ ಇದ್ದಾವೆ. ಅಂದರೆ ಒಳ ಊತ ಅಂತ ಹೇಳ್ತೇವೆ. ಊತಗಳಂದರೆ ಸ್ವೆಲ್ಲಿಂಗ್ಸ್, ಒಳಗೊಳಗೇ ಸ್ವೆಲ್ಲಿಂಗ್ ಬಂದಿರುತ್ತೆ, ಗೊತ್ತಾಗಲ್ಲ. ನಾವು ಕೆಲವೊಂದು ಬಾರಿ ಅದನ್ನು ಎಲ್ಲಿ ನೋಟಿಸ್ ಮಾಡ್ತೇವೆ ಅಂದರೆ ಆ ಕಣ್ಣಿನ ಸುತ್ತಮುತ್ತ ನೋಟಿಸ್ ಮಾಡ್ತಿರ್ತೇವೆ. ಊದ್ಕೊಂಡಂಗೆ ಇರುತ್ತೆ ಕಣ್ಣುಗಳು. ನೀರಿನ ಅಂಶ, ನೀರು ತುಂಬ್ಕೊಂಡಿದೆಯಾ ಅನ್ನೋ ಥರ ಇರ್ತದೆ. ಆ ರೀತಿ ಆಗಬಾರ್ದು ಅಂತ ಹೇಳಿದರೆ ಈ ಬೆಳೆಯನ್ನು ಕನ್ಸ್ಯೂಮ್ ಮಾಡೋದು ತುಂಬ ಒಳ್ಳೆಯದು ಅಂತ ಹೇಳ್ತೀನಿ. ಮತ್ತು ಡಯಾಬಿಟಿಸ್ ಪೇಷಂಟ್ಗಳಿಗೆ, ಶುಗರ್ ಅಂತ ಡಯಾಬಿಟಿಸ್ ಇದೆ ಅವ್ರಿಗೆ ತುಂಬ ಒಳ್ಳೆಯದು ಅಂತ ಹೇಳ್ಬೋದು. ಇದನ್ನು ನಿಯಮಿತವಾಗಿ ಸ್ವಲ್ಪ ಬಳಸಬೇಕು. ಟೀಯಲ್ಲಿ ಬಳಸೋದು ತುಂಬ ಒಳ್ಳೆಯದು. ಹಾಗಂತ ಇದನ್ನು ಟೀ ಪೌಡ್ರ್ ಹಾಕಿದಷ್ಟು ತುಂಬ ಹಾಕುವಂಗಿಲ್ಲ, ಸ್ವಲ್ಪ ಹಾಕ್ಬಿಟ್ಟು ಬಳಸಬೇಕು. ನೆಕ್ಸ್ಟ್ ಬೆಳೆ ಬಂದು ಮ್ಯಾರಿಗೋಲ್ಡ್ ಅಥವಾ ಚೆಂಡು ಹೂವು. ಚೆಂಡು ಹೂವು ಎಲ್ಲರೂ ನೋಡಿರ್ತೀರಿ. ವಿಶೇಷವಾದಂಥ ಅಂದರೆ ನಾನು ಇದರಲ್ಲಿ ಕವರ್ ಮಾಡ್ತಾ ಇರತಕ್ಕಂಥ ಎಲ್ಲ ಔಷಧಿ ಗುಣಗಳುಳ್ಳ ಸಸ್ಯಗಳನ್ನು ಕವರ್ ಮಾಡ್ತಾಯಿದ್ದೀನಿ, ಮೇಜರ್ ಸಸ್ಯಗಳನ್ನು. ಅದರಲ್ಲಿ ಒಂದು 100ರಲ್ಲಿ ಒಂದು 90% ನೋಡಿರ್ತಾರೆ. ಯಾರಿಗೆಲ್ಲ ಜಮೀನುಗಳ ಕುರಿತ ಹೊಲಗಳ ಪರಿಚಯ ಇರ್ತದೆ ಅವ್ರು ನೋಡಿರ್ತಾರೆ. ಮ್ಯಾರಿಗೋಲ್ಡನ್ನು ಎಲ್ಲ ನೋಡಿರ್ತಾರೆ. ಈ ರೀತಿ ಚೆಂಡು ಹೂವು ನಮ್ಮ ದೀಪಾವಳಿಗೆ ಅಲ್ಲಿ ಇಲ್ಲಿ ಬಳಸ್ತೀವಿ ಅಂತಕ್ಕಂಥದ್ದು. ತುಂಬ ಚೆನ್ನಾಗಿರುತ್ತೆ. ಸೊಳ್ಳೆಗಳೇ ನುಡಿಸುತ್ತೆ. ಇದು ಹಾಕ್ಕೊಳ್ಳೋದು ತುಂಬ ಒಳ್ಳೆಯದು ಅಂತ ಹೇಳ್ತಾ ಯಾವ ರೀತಿ ಕಾಣೋದನ್ನು ನೋಡಿದ್ವಿ. ಈಗ ಹಾಗಾದರೆ ಇದನ್ನು ಎದಕ್ಕೆಲ್ಲ ಬಳಸ್ತೀವಿ ಅಂತ ಹೇಳಿದರೆ, ಇದನ್ನು ಬಾಟನಿಕಲ್ ಆಗಿ ಏನಂತ ಕರೀತಾರೆ ಅಂದರೆ ಟೆಗೆಟೆಸ್ ಅಂತ ಕರೀತಾರೆ. ಕ್ಯಾಲ್ತಾ ಗೇಂದಾ ಫುಲ್ ಅಂತ ಕರೀತಾರೆ. ಬ್ಲೋಮ್ ಅಂತ ಕರೀತಾರೆ. ಮ್ಯಾರಿಗೋಲ್ಡ್ ಅಂತ ಕರೀತಾರೆ. ಇದು ಆರೆಂಜಸ್ ಎಲ್ಲೋ ಬರ್ತದೆ, ಇಲ್ಲ ಕಂಪ್ಲೀಟ್ ಆರೆಂಜೂ ಬರ್ಬೋದು. ತುಂಬ ಚೆನ್ನಾಗಿರ್ತದೆ. ಬ್ಲೂಮು, ಹಲ್ಲಿಗೋಲ್ಡು, ಮೇರಿ ಬಡ್ಡು, ಆಮೇಲೆ ಪಾಟ್ ಮೇರಿಗೋಲ್ಡ್. ಇದನ್ನು ಕಳೆಯಾಗಿ ಬೆಳಿಬೋದು, ಹೊಲಗಳಲ್ಲೂ ಬೆಳಿಬೋದು, ಪಾಟ್ಗಳಲ್ಲಿ ಕೂಡ ಬೆಳಿಬೋದು. ಇವತ್ತಿನ ದಿನ ಪಾಟ್ಗಳಲ್ಲಿ ಬೆಳೆಯೋದು ಒಂದು ಫ್ಯಾನ್ಸಿಯಾಗಿ ಇದೆ. ಇದನ್ನು ಎಲ್ಲಿ ಬೆಳೀತಾರೆ ಅಂತ ಹೇಳಿದ್ರೆ ಪ್ರಪಂಚದಾದ್ಯಂತ ಎಲ್ಲ ಕಡೆ ಬೆಳೆಯುತ್ತಾರೆ. ಇದು ಸನ್ಫ್ಲವರ್ ಫ್ಯಾಮಿಲಿಗೆ ಸೇರಿರ್ತಕ್ಕಂಥ ಬೆಳೆ. ಯೂಶ್ವಲಿ ಎಲ್ಲೋ ಇರುತ್ತೆ, ಆರೆಂಜ್ ಇರುತ್ತೆ, ರೆಡ್ ಇರುತ್ತೆ, ಮೆರೂನ್ ಕಲರ್ ಬರುತ್ತೆ ಕೆಲವೊಮ್ಮೆ, ಆಯಿತಾ. ಪ್ಲಾಂಟ್ ಕಿಂಗ್ಡಮಿಗೆ ಸೇರಿರ್ತಕ್ಕಂಥದ್ದು. ಇದ್ರ ಬೆನಿಫಿಟ್ ಏನು ಅಂತ ಹೇಳಿದರೆ ಇಮ್ಯೂನ್ ಪವರ್, ರೋಗ ನಿರೋಧಕ ಶಕ್ತಿಯನ್ನು ಇದು ಹೆಚ್ಚಿಸುತ್ತೆ. ಅದರಿಂದ ಇದು ತುಂಬ ಒಳ್ಳೆಯದು. ಆಮೇಲೆ ಸ್ಕಿನ್ ಡಿಸೀಸ್, ಏನು ನಮ್ಮ ಚರ್ಮ ಸಂಬಂಧಿತ ರೋಗಗಳಿದೆ. ಕೆಲವೊಮ್ಮೆ ನಮಗೆ ಹೇಳ್ಕೊಳಕ್ಕಾಗದೇ ಇರೋ ರೀತಿಯಲ್ಲಿ ಒಳಗಡೆ ಚರ್ಮ ರೋಗಗಳಿರ್ತವೆ. ನಾವು ಬಟ್ಟೆ ಧರಿಸಿದಂಥ ಒಳಭಾಗದಲ್ಲಿ ಇರ್ತದೆ. ಇದನ್ನು ನಿಯಮಿತವಾಗಿ ಸ್ನಾನದಲ್ಲೋ ಅಥವಾ ಇದರಲ್ಲಿ ಎಕ್ಸ್ಟರ್ನಲ್ ಯೂಸ್ ತುಂಬ ಒಳ್ಳೆಯದು ಅಂತ ಹೇಳ್ಬೋದು ಇದನ್ನು ಹೊರಗಡೆ. ಆಮೇಲೆ ಮೆನ್ಸ್ಟ್ರುವಲ್ ಪೇಯ್ನ್ಸ್ಗೂ ಇದು ತುಂಬ ಹೆಲ್ಪ್ ಮಾಡುತ್ತೆ. ಎಲ್ಲ ನಮ್ಮ ತಾಯಿಯಂದಿರು, ಅಕ್ಕಂದಿರು ಅವರಿಗೆ ಮಾಸಿಕ ತಪ್ಪದಲ್ಲಿ ಸಮಸ್ಯೆ ಆಗ್ತಿರ್ತದಲ್ಲ, ಇವ್ರನ್ನ ಬಳಸ್ಬೋದು. ಮೌತ್ ಅಲ್ಸರ್ಸಿಗೆ ಬಳಸ್ಬೋದು. ಇದನ್ನು ಹೂಗಳನ್ನು ಸ್ವಲ್ಪ ಪ್ರಮಾಣದಲ್ಲಿ ಒಂದು 2-3 ಹೆಸರುಗಳು ಇದನ್ನು ಬಿಡಿಸ್ಬೇಕು. 2-3 ಹೆಸರುಗಳನ್ನು ನೀರಿನಲ್ಲಿ ಹಾಕೊಂಡು ಕುದಿಸ್ಕೊಂಡು ಇದು ಮಾಡೋದ್ರಿಂದ ಮೌತ್ ಅಲ್ಸರ್ಸ್ ಕಡಿಮೆ ಆಗ್ತದೆ. ಆಮೇಲೆ ಜಾಯಿಂಟ್ ಪೇಯ್ನ್ ಕಡಿಮೆ ಆಗ್ತದೆ. ಅಂದರೆ ಮೊಣಕಾಲು ನೋವು, ಸಂಧಿವಾತ ಅಂತ ಹೇಳ್ತೀವಲ್ಲ, ಅದೆಲ್ಲ ಕಡಿಮೆ ಆಗ್ತದೆ. ಇದನ್ನು ಬಳಸೋದು ತುಂಬ ಒಳ್ಳೆಯದು. ಫಂಗಲ್ ಇನ್ಫೆಕ್ಷನ್ ಆದಲ್ಲಿ, ಅಂದರೆ ನಾನು ಆವಾಗಲೇ ಹೇಳಿದೆ ಚರ್ಮಗಳ ರೋಗ ಕೆಲವೊಮ್ಮೆ ನಾವು ಹೇಳ್ಕೊಳ್ಳದೇ ಇರ್ತಕ್ಕಂಥ ಒಳಭಾಗದಲ್ಲಿ ಆಗಿರ್ತದೆ. ಅದನ್ನು ಕ್ಯೂರ್ ಮಾಡಬೇಕು ಅಂತ ಹೇಳಿದ್ರೆ ಇದನ್ನು ಕುದಿಸ್ಬಿಟ್ಟು ಆ ನೀರನ್ನು ಸ್ವಲ್ಪ ಅದ್ರ ಜೊತೆಗೇ ಸ್ವಲ್ಪ ಸಾಬೂದಾನಿಯನ್ನು ಮಿಕ್ಸ್ ಮಾಡಿಬಿಟ್ಟು ಪೇಸ್ಟ್ ಥರ ಆಗುತ್ತೆ, ಅದು ಮಿಕ್ಸ್ ಮಾಡಿ ಕುದಿಸ್ಕೊಂಡು ಇಟ್ಕೊಂಡು ಆ ಜೆಲ್ಲನ್ನು ಒಂದು ಅರ್ಧ ಗಂಟೆ ಆ ಭಾಗದಲ್ಲಿ ಎಲ್ಲಿ ಫಂಗಲ್ ಇನ್ಫೆಕ್ಷನ್ ಆಗಿರುತ್ತೋ ಆ ಭಾಗದಲ್ಲಿ ಹಚ್ಕೊಂಡು ಬಿಟ್ಬಿಟ್ಟು ಒಣಗಾಕಿಬಿಟ್ಟು ಒಂದು 10-15 ನಿಮಿಷ 20 ನಿಮಿಷ ಬಿಟ್ಬಿಟ್ಟು ನಂತರ ತೊಳ್ಕೊಳ್ಳೋದ್ರಿಂದ ಆ ಫಂಗಸ್ ಹೋಗುತ್ತೆ ಅಂತಕ್ಕಂಥದ್ದು. ಇನ್ಫೆಕ್ಷನ್ನು, ಕಂಜಕ್ಟಿವೈಸ್ಗೆಲ್ಲ ಕ್ಯೂರ್ ಮಾಡುತ್ತೆ. ಇದನ್ನು ಮತ್ತು ಮಸ್ಕಿಟೋಸು, ಬಗ್ಸ್ ಎಲ್ಲ ಓಡೋಗುತ್ತೆ. ಅದರಿಂದ ಇದನ್ನು ನಾವು ಆಲ್ ಔಟು ಇನ್ನೊಂದು ಮತ್ತೊಂದು ದುಡ್ಡು ಕೊಡ್ತಾ ಇರೋದ್ರ ಬದಲು ಇದನ್ನು ಕೆಂಡ ಏನು ಇರ್ತದೆ ಅದ್ರ ಮೇಲೆ ಇದನ್ನು ಸ್ವಲ್ಪ ಒಂದು 2 ಎಲೆಗಳು ಅಥವಾ 2 ಹೂವಿನ ಹೆಸರುಗಳನ್ನು ಹಾಕ್ಕೊಂಡು ಮನೇಲಿ ಹಾಕಿ ಇಟ್ಟು ಅಂತ ಹೇಳಿದರೆ ಸುಗಂಧನೂ ಬರುತ್ತೆ, ದುಡ್ಡಿಗೆ ದುಡ್ಡು ಖರ್ಚಾಗಲ್ಲ. ಅಟ್ ದ ಸೇಮ್ ಟೈಮ್ ಏನಾಗುತ್ತೆ ಅಂತ ಹೇಳಿದರೆ ಆರೋಗ್ಯವನ್ನು ತುಂಬ ಸುಧಾರಿಸುತ್ತೆ, ಸೊಳ್ಳೆಗಳು ಓಡೋಗುತ್ತೆ. ಇಂಥವನ್ನ ಬಳಸ್ಕೊಂಡು ನಾವು ಆರೋಗ್ಯವಾಗಿರಬೇಕು ಅಂತ ಹೇಳ್ತಾ, ಯಾವುದು ಅತಿಯಾಗಿ ಬಳಸಬಾರ್ದು. ಪ್ರೆಗ್ನೆಂಟ್ ಇರತಕ್ಕಂಥವ್ರು ಮತ್ತು ಫೀಡಿಂಗ್ ಮದರ್ಸ್ ಯಾರಿರ್ತಾರೆ ಅವರು ಇದನ್ನು ಸ್ವಲ್ಪ ಕಡಿಮೆ ಅಥವಾ ಬಳಸ್ಕೂಡ್ದು ಅಂತ ಹೇಳ್ಬೋದು. ಇವೆಲ್ಲ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಇವನ್ನೆಲ್ಲ ಸರಿಯಾಗಿ ಬಳಸ್ಕೊಳ್ಬೇಕು, ನಮ್ಮ ಆರೋಗ್ಯವನ್ನು ಸುಧಾರಿಸ್ಕೊಳ್ಬೇಕು ಅಂತಕ್ಕಂಥದ್ದನ್ನು ಹೇಳ್ತಾ, ನೆಕ್ಸ್ಟ್ ಬೆಳೆ ಪೆಪ್ಪರ್, ಸನ್ನೆ ಪಪ್ಪರ್ ಅಂತ ಹೇಳ್ತೇವೆ. ಸನ್ನೆ ಪಪ್ಪರನ್ನು ನೆಕ್ಸ್ಟ್ ಟೈಮ್ ಮಾತಾಡೋಣ. ಇವತ್ತಿನ ದಿನ ಇಲ್ಲಿಗೆ ಮುಗಿಸ್ತೇನೆ. ಈಗ ಇವತ್ತಿನ ಟ್ಯಾಗ್ಲೈನ್ ಏನು ಅಂತೇಳಿದರೆ, ದೇಹವಿದು ನೀನಿರುವ ಗುಡಿ ಎಂದು ತಿಳಿದು
ದೇಹವಿದು ನೀನಿರುವ ಗುಡಿಯೆಂದು ತಿಳಿದು ಗುಡಿಸುವೆನು ದಿನ ದಿನವೂ ದೇವ. ಬುದ್ಧಿ ಇದು ಗುಡಿಯೊಳಗಿರುವ ದೀಪವೆಂದು ತಿಳಿದು ಗುಡಿಯೊಳಗಿರುವ ದೀಪವೆಂದು ತಿಳಿದು ಅಮಲ ಚಿಂತೆಯ ತೈಲವನ್ನು ತುಂಬುವೆ ಅಂತಕ್ಕಂಥದ್ದು. ಬಸವಣ್ಣವರು ಹೇಳಿದಂಥ ಮಾತಿದು. ಏನು ಅಂತ ಹೇಳಿದ್ರೆ, ಶರಣರು ಯಾವ ರೀತಿ ಇದು ಮಾಡ್ತಾರೆ ಅಂದರೆ, ತಿಳಿದವರು ದೇವಸ್ಥಾನ ಕಟ್ಟಬೇಕಾಗಿಲ್ಲ, ದೇವನೇ ದೇವಾಲಯನಾಗಿ ಮಾಡ್ಕೊಳ್ಳಿ. ಹಾಗಂತ ವಿವಿಧ ದೇವಾಲಯಗಳನ್ನ ಕೆಡಬೇಕಾಗಿಲ್ಲ, ಆದರೆ ಹೊಸದು ಕಟ್ಟದೇ ಇರಲಿ. ಕಟ್ಟುವುದು ಕೆಡುವುದು ಶರಣರ ಸಂಸ್ಕೃತಿಯೇ ಅಲ್ಲ. ಕಟ್ಟಬೇಕಾಗಿದ್ದು ಏನು ಅಂತ ಹೇಳಿದರೆ, ಮಾನವರ ನಡುವೆ ಪ್ರೀತಿ ವಿಶ್ವಾಸದ ಸೇತುವೆಯನ್ನು ಕಟ್ಟಬೇಕು. ಕೆಡಬೇಕಾಗಿದ್ದು ಏನು ಅಂತ ಹೇಳಿದರೆ, ಜಾತಿ ಅಜ್ಞಾನ ಅಹಂಕಾರ ಸ್ವಾರ್ಥ ಮೂಢನಂಬಿಕೆಗಳನ್ನು ಅಂತಕ್ಕಂಥ ಅನಿಷ್ಟಗಳನ್ನು ಅಡ್ಡಗೋಡೆಗಳನ್ನು ಕೆಡವಬೇಕು ಅಂತ ಶರಣನ ಮಾತನ್ನು ತಮಗೆಲ್ಲ ಒಂದು ಸಾರಿ ತಿಳಿಸ್ತಾ, ನಾವು ತಮ್ಮ ಕೆಲಸದಲ್ಲಿ ಪ್ರವೃತ್ತರಾಗೋಣ. ಯಾರಿಗೂ ಕೆಟ್ಟದನ್ನು ಬಯಸೋದು ಬೇಡ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.